ಪ್ರೈಸ್ ದ ಲಾರ್ಡ್. ದೇವ್ರ ನಮಗೆ ಸ್ತೋತ್ರವಾಗ ಪ್ರೈಸ್ ದ ಲಾರ್ಡ್. ದೇವ್ರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಈ ಒಂದು ಆತ್ಮಿಕ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಿಮ್ಮೆಲ್ಲರೂ ಕೂಡ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ಈಗ ನೀವು ಎಬೆನ್ಸನ್ ಟಿವಿಯನ್ನು ನೋಡ್ತಾ ಇರ್ಲಿಕ್ಕೆ ಇರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. The title for today's message is The Power of the Cross. ಇವತ್ತಿನ ಒಂದು ವಾಕ್ಯದ ಸಂದೇಶದ ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ಶಿಲುಬೆಯ ಒಂದು ಬಲ ಎಂಬುದಾಗಿ. Colossians chapter 2 verses 14 and 15. ನಾವು ವಾಕ್ಯ ಧ್ಯಾನಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಓದಿಕೊಳ್ಳೋಣ. Blotting out the handwriting of ordinances that was against us, which was contrary to us, and took it out of the way, nailing it to the cross. And having spoiled the principalities and powers, he made a show of them openly, triumphant over them in it. ಕೊಲೊಸ್ಸೆ 2:14-15. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾ ಸ್ವರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಡಿಯಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿದನು. Jesus conquered sin, death, hell and Satan. ಯೇಸು ಕ್ರಿಸ್ತನು ಪಾಪವನ್ನು, ಮರಣವನ್ನು, ಸೈತಾನನನ್ನು, ನರಕವನ್ನು ಆತನು ಗೆದ್ದಿದ್ದಾನೆ. His sacrifice on the cross cancelled the record of charges against us and took it away by nailing it to the cross. ಆತನು ಶಿಲ್ಬೆ ಮೇಲೆ ಸತ್ತದ್ರಿಂದ ಎಲ್ಲವನ್ನು ಕೂಡ ಶಿಲ್ಬೆಗೆ ಜಡಿದು ನಮ್ಮ ಮೇಲಿದ್ದಂತೆ ಎಲ್ಲ ದೋಷಾರೋಪಣೆಯನ್ನು ಆತನು ತೆಗೆದುಹಾಕಿದ್ದಾನೆ. In this way, Jesus disarmed the spiritual rulers and authorities. ಈ ರೀತಿಯಾಗಿ ದೇವರು ಆತ್ಮಿಕವಾದಂಥ ದೊರೆತನಗಳನ್ನ, ಶಕ್ತಿಗಳನ್ನ ಆತನು ಮುರಿದು ಬಿಟ್ಟಿದ್ದಾನೆ. He shamed them publicly by his victory over them on the cross. ಆತನು ಬಹಿರಂಗವಾಗಿ ಶಿಲುಬೆಯ ಮೇಲೆ ಅವುಗಳನ್ನು ಸೋಲಿಸಿ ಅವುಗಳನ್ನೆಲ್ಲ ಆತನು ನಾಚಿಕೆಗೀಡಾಗಿ ಮಾಡಿದ್ದಾನೆ. Jesus humbled himself in obedience to God and died a criminal's death on a cross. ಯೇಸು ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡು ಆತನು ಅಪರಾಧಿಗಳ ಸ್ಥಾನವನ್ನೇರಿ ಆತನು ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. Therefore, God elevated him to the place of highest honor and gave him the name above all other names. ಆದುದರಿಂದಲೇ ದೇವರು ಆತನನ್ನ ಎಲ್ಲರಿಗಿಂತ ಉನ್ನತವಾದ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಅತ್ಯುನ್ನತ ಹೆಸರನ್ನ ಯೇಸು ಸ್ವಾಮಿಯವರಿಗೆ ದಯಪಾಲಿಸಿದ್ದಾನೆ. At the name of Jesus, every knee shall bow in heaven and on earth and under the earth, and every tongue declare that Jesus Christ is the Lord. ಯೇಸು ಕ್ರಿಸ್ತನು ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿರುವಂತ ಎಲ್ಲರೂ ಕೂಡ ಯೇಸುವಿಗೆ ಅಡ್ಡ ಬಿದ್ದು ಯೇಸುವೆ ಕರ್ತನೆಂದು ಅರಿಕೆ ಮಾಡುವಂತ ಕಾಲ ಬರುತ್ತದೆ. Jesus endured the cross to give hope, deliverance, and peace. Jesus is King of Kings and Lord of Lords. ಯೇಸು ಕ್ರಿಸ್ತನು ರಾಜಾದಿ ರಾಜನು, ಕರ್ತಾದಿ ಕರ್ತನು ಆಗಿದ್ದಾನೆ. Now Jesus is seated at the right hand of God. ಯೇಸು ಕ್ರಿಸ್ತನು ದೇವರ ಬಲಪಾರ್ಶ್ವದಲ್ಲಿ ಸಿಂಹಾಸನದ ಮೇಲೆ ಆತನು ಕೂತಿದ್ದಾನೆ. Jesus has absolute domain over every being in heaven and on earth. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವಾಧಿಕಾರವು ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. Jesus asked his disciples to pray, "Thy kingdom come." ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದಾನೆ. Let's turn to the Gospel according to Saint Matthew, chapter 11, verses 28 to 30. ನಾವು ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28 ಮತ್ತು 29ಗೆ ತಿರುಗಿಸೋಣ. Come unto me, all ye that labor and are heavy laden, I will give you rest.
Take my yoke upon you and learn of me, for I am meek and lowly in heart, and you shall find rest unto your souls. For my yoke is easy and my burden is light. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ರಿಂದ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಅಂದನು. Jesus would deliver the people from the yoke of slavery, lift their heavy burden on their shoulders, and break the oppressor's yoke. ಯೇಸು ಕ್ರಿಸ್ತನು ಜನರ ಭುಜದ ಮೇಲಿರುವಂಥ ನೊಗಗಳನ್ನು, ಭಾರಗಳನ್ನು ಹಾಗೂ ಎಲ್ಲ ಥರದ ಬಂಧನಗಳಿಂದ ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. Come to me, all you weary and heavy laden, I will give you rest. ಯೇಸು ಕ್ರಿಸ್ತನು ಹೇಳುತ್ತಾನೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. Everything that Jesus did in his earthly ministry was a manifestation of the kingdom of God on earth, which showed that he is God. ಯೇಸು ಕ್ರಿಸ್ತನು ಲೋಕದಲ್ಲಿದ್ದಾಗ ಆತನು ಮಾಡಿದ್ದೆಲ್ಲವೂ ಕೂಡ ದೇವರ ರಾಜ್ಯವನ್ನು ಆತನು ಬಹಿರಂಗವಾಗಿ ತೋರ್ಪಡಿಸಲಿಕ್ಕಾಗಿ ಎಲ್ಲವನ್ನು ಮಾಡಿದ್ದಾನೆ. Jesus performed the miracles because the government, power and dominion rested on his shoulders. ಯೇಸು ಕ್ರಿಸ್ತನಿಗೆ ಅಧಿಕಾರವಿದ್ದುದರಿಂದ ಆತನು ಅದ್ಭುತಗಳನ್ನು ಹಾಗೂ ಮಾತುಕಾರ್ಯಗಳನ್ನು ಮಾಡಿ ತನ್ನ ಶಕ್ತಿಯನ್ನು ಆತನು ತೋರ್ಪಡಿಸಿದ್ದಾನೆ. He delivered the people from their enemies. ಯೇಸು ಕ್ರಿಸ್ತನು ತನ್ನ ವೈರಿಗಳಿಂದ ಜನರನ್ನು ವಿಮೋಚಿಸಿದ್ದಾನೆ. Their sins, sickness and all diseases and all forms of captivity and oppression of the devil, powers that are working against people's destinies. ಪಾಪದಿಂದ, ಕಾಯಿಲೆಗಳಿಂದ ಹಾಗೂ ಎಲ್ಲ ಥರದ ಬಂಧನಗಳಿಂದ ಬಿಡಿಸಿ ಅವರನ್ನು ಆತನು ಬಿಡುಗಡೆ ಮಾಡಿ ಆತನು ನಡೆಸಲಿಕ್ಕೆ ಆತನು ಶಕ್ತನಾಗಿರುತ್ತಾನೆ. God selected the poor, the meek and the humble. ಯೇಸು ಕ್ರಿಸ್ತನು ಬಡವರನ್ನ, ದೀನರನ್ನ, ಗತಿ ಇಲ್ಲದವರನ್ನ ಆತನು ಆರಿಸಿಕೊಂಡಿದ್ದಾನೆ. Those who recognize their dependence, helplessness, emptiness and their nothingness, no resources for their life, they can only cry out for mercy. ಏನು ಇಲ್ಲದವರು, ಬಾಯಾರಿದವರು, ದಿಕ್ಕಿಲ್ಲದವರು, ಬಡವರು ಹಾಗೂ ನಿರ್ಗತಿಕರನ್ನ ಆತನು ಆರಿಸಿಕೊಂಡು ಅಲ್ಲಿ ಅವರು ದೇವರಿಂದ ಅವರು ಬಿಡುಗಡೆ ಹೊಂದುವಂತೆ ದೇವರು ಕರೆ ಕೊಟ್ಟಿದ್ದಾನೆ. You just need to come if you are dissatisfied with where you are, if you are tired of trying to be a better person, tired of trying to live up to religious and moral expectations. ನೀನಿರುವಂಥ ದುಸ್ಥಿತಿಯಿಂದ ನೀನು ಬಿಡುಗಡೆ ಹೊಂದಿ ನೀನು ಉತ್ತಮವಾದಂಥ ಸ್ಥಳಕ್ಕೆ ಹೋಗಬೇಕಾದ್ರೆ ನೀನು ದೇವರನ್ನು ಆಶ್ರಯಿಸಿ ಆತನ ಬಳಿಗೆ ಬಂದರೆ ನೀನು ಆತನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. If you are overpowered by the burden of sin, come to Jesus. ಪಾಪದ ಒಂದು ಭಾರದಿಂದ ನೀನು ಒತ್ತುಕೊಂಡಿದ್ಯಾದ್ರೆ ಕ್ರಿಸ್ತನ ಬಳಿ ಬಂದು ನೀನು ಬಿಡುಗಡೆಯನ್ನು ಹೊಂದಿಕೋ. If you are out of personal resources, desperate and willing to turn from your sin to God, Jesus says, come to me. ನಿಮ್ಮಲ್ಲಿರುವಂಥ ಒಂದು ಸಂಪನ್ಮೂಲಗಳು ಕಡಿಮೆಯಾಗಿ ಪಾಪದಿಂದ ಬಿಡುಗಡೆ ಆಗಬೇಕಾದ್ರೆ ಕ್ರಿಸ್ತನ ಬಳಿಗೆ ಬಂದರೆ ಅದು ನಿನಗೆ ಸಿಕ್ಕುವಂಥದ್ದಾಗಿದೆ. The humble heart sees the futility of self-effort, weight of sin, the oppressive burden and anxiety, and in complete exhaustion, come to Jesus for grace and mercy. ದೀನತೆಯಿಂದ ಕೃಪೆಯನ್ನು ಆಶ್ರಯಿಸಿ ದೇವರ ಬಳಿಗೆ ಬಂದಾಗ ಎಲ್ಲ ಥರದ ಬಂಧನಗಳಿಂದ ಬಿಡುಗಡೆ ಹೊಂದಿ ಆತನಲ್ಲಿ ನೀವು ವಿಶ್ರಾಂತಿಯನ್ನು ಕಂಡುಕೊಳ್ಳಿಕ್ಕೆ ಆತನು ಮಾರ್ಗ ಮಾಡಿಕೊಟ್ಟಿದ್ದಾನೆ. Jesus can give you water of life and the bread of life. ಆತನು ನಮಗೆ ನೀರಡಿಕೆಯಾಗಿದ್ದವರಿಗೆ ಆತನು ಜೀವಕರವಾದಂಥ ನೀರನ್ನ, ಹಸಿವುಳ್ಳವರಿಗೆ ಆತನು ಜೀವದ ರೊಟ್ಟಿಯಾಗಿದ್ದಾನೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ನಿಮ್ಮ ಆತ್ಮಗಳಿಗೆ ದೇವರು ನಿಮಗೆ ಸಹಾಯವನ್ನು ಮಾಡುವಂಥವನಾಗಿರಲಿ. ಆಮೆನ್.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯೇ, ಜೀವದ ರೊಟ್ಟಿಯಾಗಿರುವ ಆತನೇ, ಜೀವ ಜಲವಾಗಿರುವ ಆತನೇ, ಸ್ವಾಮಿ ನಿನ್ನ ಬಳಿ ಬರುವವರನ್ನ ನೀನು ಎಂದಿಗೂ ತಳ್ಳಿಬಿಡುವುದಿಲ್ಲ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವನೆಂಬುದಾಗಿ ಹೇಳಿದ್ದಿ. ಬಡವರಿಗೆ ಶುಭವಾರ್ತವನ್ನು ಸಾರಲಿಕ್ಕೆ ಬಂದಿದ್ದಿ. ಸರಿಯಾಗಿದ್ದಂಥವ್ರಿಗೆ ಬಿಡುಗಡೆ ಮಾಡಲಿಕ್ಕೆ ನೀನು ಬಂದಿದ್ದಿ. ಸ್ವಾಮಿ, ಶಾಂತಿ ಇಲ್ಲದವರಿಗೆ ನೀನು ಶಾಂತಿ ಕೊಡಲು ಬಂದಿದ್ದಿ. ಕುಂದಿ ಹೋಗಿ ಚಿಂತೆ ಭಾರಗಳನ್ನು ಹೊರತಿರುವಂಥವ್ರಿಗೆ ಸ್ವಾಮಿ ನೀನು ಬಿಡುಗಡೆಯನ್ನು ಹಾಗೂ ಸ್ವಾಮಿ ನೀನು ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದೆ. ಅದಕ್ಕಾಗಿ ಸ್ತೋತ್ರ. ಸ್ವಾಮಿ, ನಿನ್ನ ಬಳಿ ಬಂದು ನಿತ್ಯ ಜೀವವನ್ನು, ನಿತ್ಯ ಶಾಂತಿಯನ್ನು, ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳುವಂತೆ ನೀನು ನಮಗೆ ಶಿಲ್ಬೆಯಿಂದ ಮಾರ್ಗ ಮಾಡಿಕೊಟ್ಟಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಶಿಲ್ಬೆಯ ಒಂದು ಮರಣಕ್ಕಾಗಿ, ಶಿಲ್ಬೆಯಲ್ಲಿ ಕೊಟ್ಟಂಥ ಬಿಡುಗಡೆಗಾಗಿ, ಅಲ್ಲಿ ನೀನು ಜಯ ಹೊಂದಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಸರ್ವಾಧಿಕಾರವು ಯೆಹೋವನದೇ, ಸರ್ವಶಕ್ತನು ನೀನಾಗಿದ್ದಿ, ಸರ್ವ ಕಾರ್ಯಗಳನ್ನು ನಿನ್ನ ಇಷ್ಟದಂತೆ ಮಾಡುವಂಥ ದೇವರು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ನಿನ್ನ ಒಳ್ಳೆ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ವಾಕ್ಯ ಕೇಳಿದ ಪ್ರತಿಯೊಬ್ಬನು ಕೂಡ ನೀನು ಆಶೀರ್ವದಿಸು, ಅವರ ಕಷ್ಟ ಕೊರತೆಗಳು ನೀಗಿಸು, ಎಲ್ಲ ಭಾರವನ್ನು ತೆಗೆದುಹಾಕು, ಚಿಂತಾ ಭಾರವನ್ನು ತೆಗೆದುಹಾಕು, ಕಾಯಿಲೆ ಕಷ್ಟಗಳಿಂದ ಬೇಕಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಡೆಸು. ಎಲ್ಲ ಕೇಡಿನಿಂದ ತಪ್ಪಿಸಿ ನಿನ್ನ ರಾಜ್ಯ ಬರಲಿ, ನಿನ್ನ ನಾಮ ಕೀರ್ತಿ ಹೊಂದಲಿ, ಹಾಗೂ ಸ್ವಾಮಿ ನಿನ್ನ ರಾಜ್ಯವು ಎಲ್ಲ ಕಡೆ ವಿಸ್ತರಿಸಲಿ ಎಂಬುದಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೀಗೆ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ನಿನಗೆ ಸಮರ್ಪಿಸಿ, ಘನ ಮಾನ ಮಹಿಮೆಗಳನ್ನು ನಿನಗೊಬ್ಬನಿಗೆ ಸಮರ್ಪಿಸುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯತೆ ನಡೆಸುವಿಕೆಯು ನಮ್ಮೆಲ್ಲರೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.